ಜೈ ಹಿಂದ್. ನೋಡ್ರಿ, ನಾವು RRB ಗ್ರೂಪ್ ಡಿ ಸೈನ್ಸ್ ಸೆಕ್ಷನ್ ನಾವು ಡಿಸ್ಕಷನ್ ಮಾಡಕತ್ತೀವಿ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಅದು ಮಾಡ್ರಿ, ಕಮೆಂಟ್ಸ್ ಹಾಕ್ರಿ ಕೇಳಿರೋ ಕ್ವಶನ್ಸ್ ಗಳಿಗೆ. ಕ್ವಶನ್ ಏನೈತಂದ್ರೆ, ಈ ಕೆಳಗಿನವುಗಳಲ್ಲಿ ಯಾವುದರ ಹೃದಯ ಕೇವಲ 2 ಕೋಣೆಗಳನ್ನ ಹೊಂದಿದೆ ಅಂತ ಹೇಳಿ. ಸೊ ಯಾವ್ದು ಬರುತ್ತೆ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗೈತಿ, ಇಲ್ಲಿ ರೋಹು ಅಂತಂದ ಹೇಳಿ ಮೀನು. ಅಂದ್ರ ಮೀನುಗಳ ಎಲ್ಲಾ ಮೀನುಗಳೇನಿರ್ತಾವಲ್ಲ ಅವುಗಳಲ್ಲಿ 2 ಕೋಣೆಗಳಿರ್ತಾವ ಅಷ್ಟೇ. ಎಷ್ಟಿರ್ತಾವ? ಜಸ್ಟ್ 2 ಕೋಣೆಗಳು. ಅಂದ್ರೆ ಒಂದು ಹೃತ್ಕರ್ಣ, ಒಂದು ಇದು ಇಷ್ಟ ಇರ್ತೈತೆ, ಅದನ್ನ ಬಿಟ್ಟು ಜಾಸ್ತಿ ಇರಂಗಿಲ್ಲ. ಆಮೇಲೆ ಇವಾಗ ಸಾಲ್ಮಂಡರು, ನಾಗರಹಾವು, ಆಮೇಲೆ ನೆಕ್ಸ್ಟ್ ಕಪ್ಪೆ ಅಂತಂದ್ ಹೇಳಿ ಬರುತ್ತೆ. ಅಂದ್ರೆ ಉಭಯಚರಗಳು ಮತ್ತು ಸರೀಸೃಪಗಳು, ಇವುಗಳಲ್ಲಿ ಉಭಯಚರಗಳು ಮತ್ತು ಸರೀಸೃಪಗಳಲ್ಲಿ ಏನಿರುತ್ತೆ ಅಂದ್ರೆ ಹಾರ್ಟ್ 3 ಕೋಣೆದಿರುತ್ತೆ. ಆಮೇಲೆ ನಮ್ಮಲ್ಲಿ ಸಸ್ತನಿಗಳು ಅಂತಂದ್ ಹೇಳ್ತೀವಿ ನಾವು. ನಮ್ಮಲ್ಲಿ ಏನಿರುತ್ತೆ ಅಂತಂದ್ರೆ 4 ಕೋಣೆದಿರುತ್ತೆ. ಈ ಪ್ರಾಪರ್ ಆಗಿ ನೆನ್ಪಿಟ್ಕೊಡ್ರಿ ಈ ಪಾಯಿಂಟ್ ಅನ್ನ. ಇಲ್ಲೊಂದ್ ಮೇನ್ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ರಿ. ಇವಾಗ ಏನಾಗತ್ತೆ ಅಂತಂದ್ ಹೇಳಿದ್ರ, ಇಲ್ಲಿ ಶುದ್ಧವಾದ ರಕ್ತ ಇರುತ್ತೆ. ಶುದ್ಧವಾದ ರಕ್ತ ಅಂತಂದ್ ಹೇಳಿದ್ರ ಅದರಲ್ಲಿ ಆಕ್ಸಿಜನ್ ಇರುತ್ತೆ. ಈ ಆಕ್ಸಿಜನ್ ಅನ್ನ ದೇಹದ ಎಲ್ಲಾ ಭಾಗಗಳಿಗೆ ಸೇರಿಸುವಂತಹ ಒಂದು ರಕ್ತನಾಳ ಬರುತ್ತಲ್ಲ, ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಅಪಧಮನಿ ಅಂತ ಕರಿತೀವಿ. ಏನಂತ ಕರಿತೀವಿ? ಅಪಧಮನಿ ಅಂತ ಕರಿತೀವಿ. ಇಂಗ್ಲಿಷ್ನ್ಯಾಗ ಆರ್ಟರೀಸ್ ಅಂತ ಹೇಳ್ತೀವಿ. ಏನಂತ ಕರಿತೀವಿ? ಆರ್ಟರೀಸ್. ಇದಷ್ಟು ನೆನ್ಪಿಟ್ಕೊಡ್ರಿ. ಆಮೇಲೆ ಇವಾಗ ಇವೆಲ್ಲ ಎಲ್ಲಿ ಹೋಗ್ತಾವ ಅಂತಂದ್ ಹೇಳಿದ್ರೆ ಸೆಲ್ಸ್ ಹತ್ರ ಹೋಗ್ತಾವ. ಆಕ್ಸಿಜನ್ ಏನಂತಂದ್ ಹೇಳಿದ್ರ ಬ್ಲಡ್ ಅಲ್ಲಿರೋ ಆಕ್ಸಿಜನ್ ಸೆಲ್ಸ್ ಹೋಗುತ್ತಾ. ಈ ಸೆಲ್ಸ್ ಒಳಗಡೆ ಏನಿರುತ್ತ, ಒಂದು ಮೈಟೋಕಾಂಡ್ರಿಯಾ ಅಂತ ಇರುತ್ತಲ್ಲ, ಆ ಮೈಟೋಕಾಂಡ್ರಿಯಾಗ ಹೋಗಿ ಆಕ್ಸಿಜನ್ ಹೋಗುತ್ತ. ಈ ಆಕ್ಸಿಜನ್ ಅನ್ನ ತಗೊಳುತ್ತಾ. ಆಮೇಲೆ ನಾವು ಊಟ ಮಾಡಿರ್ತೀವಲ್ಲ, ಜಠರ ಇದರಿಂದ ಬಂದಿರುತ್ತ, ಸಣ್ಣ ಕರಳಿನಿಂದ ಊಟ ಬಂದಿರುತ್ತೆ, ಅದನ್ನ ನಾವು ಗ್ಲೂಕೋಸ್ ಅಂತ ಕರಿತೀವಿ. C6H12O6 ಇವೆರಡು ಮಿಕ್ಸ್ ಆಗಿ ಏನ್ ಬಿಡುತ್ತೆ ಅಂದ್ರೆ ಶಕ್ತಿ ಬಿಡುಗಡೆ ಆಗುತ್ತ. ಸೊ ಅದಕ್ಕೋಸ್ಕರ ನಾವು ಮೈಟೋಕಾಂಡ್ರಿಯಾವನ್ನ ಪವರ್ ಹೌಸ್ ಆಫ್ ದಿ ಶೆಲ್ ಅಂತ ಕರಿತೀವಿ. ಅದ್ರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಈ ಕಾರ್ಬನ್ ಡೈಆಕ್ಸೈಡ್ ಅನ್ನ ಮತ್ತೆ ಸೆಲ್ ಏನ್ ಮಾಡತ್ತಂದ್ರೆ ಹೊರಗಡೆ ಹಾಕತ್ತ. ಅದು ಬ್ಲಡ್ ಅಲ್ಲಿ ಮಿಕ್ಸ್ ಆಗಿ ಹಿಮೋಗ್ಲೋಬಿನ್ ಏನಿರುತ್ತಲ್ಲ, ನಾವ್ ಹೇಳ್ತೀವಿ ಅದು ಹಡಗಿನ ತರ ಇರತ್ತಂತ ಹೇಳಿ. ಹಿಮೋಗ್ಲೋಬಿನ್ ಮತ್ತೆ ಆ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ಏನ್ ರಕ್ತ ಇರತ್ತಲ್ಲ, ಅದನ್ನ ತಗೊಂಡ್ ಏನ್ ಮಾಡತ್ತಂದ್ರ ರಿಟರ್ನ್ ಹಾರ್ಟ್ ಬರುತ್ತ. ಈ ಹಾರ್ಟ್ ತಗೊಂಡ್ ಬರುವಂತ ರಕ್ತನಾಳವನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ವೇನ್ಸ್ ಅಂತಂದ್ ಹೇಳಿ ಕರಿತೀವಿ. ಏನಂತ ಕರಿತೀವಿ? ವೇನ್ಸ್ ಅಂತಂದ್ ಹೇಳಿ ಕರಿತೀವಿ. ಇದು ಅಶುದ್ಧ ರಕ್ತ ಇರುತ್ತ. ಏನಂದ್ರೆ ಇಲ್ಲಿ ಅಶುದ್ಧ ರಕ್ತ ಇರುತ್ತ. ಇವುಗಳನ್ನ ನಾವು ಅಭಿಧಮನಿ ಅಂತಾನೂ ಕೂಡ ಕರಿಬಹುದು. ಕನ್ನಡದಾಗ ಏನಂತ ಕರಿಬಹುದು? ಅಭಿಧಮನಿ ಅಂತಂದ್ ಹೇಳಿ. ಇಷ್ಟು ಪ್ರಾಪರ್ ಆಗಿರೋ ಥಿಂಗ್ಸ್ ಗಳನ್ನ ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್, ಇವಾಗ ನೈಸರ್ಗಿಕವಾಗಿ ಅಂದ್ರೆ ಈಗ ಹೃದಯದ ಬಡಿತವನ್ನ ನಿಯಂತ್ರಿಸುವ ನೈಸರ್ಗಿಕ ಒಂದು ಥಿಂಗ್ಸ್ ಬರುತ್ತಲ್ಲ, ಅದನ್ನ ನಾವು ಸೈನಿಟೋರಿಯಲ್ ನೋಡ್ ಅಂತಂದ್ ಹೇಳಿ ಕರಿತೀವಿ. ಅಂದ್ರೆ ಹಾರ್ಟ್ ಅಟ್ಯಾಕ್ ಆದಾಗೆಲ್ಲ ಹಾಕ್ತಾರ, ಅದ್ ನಾವು ಪೇಸ್ ಮೇಕರ್ ಅಂತಂದ್ ಕರಿತೀವಿ. ಏನಂತ ಕರಿತೀವಿ? ಫೇಸ್ ಮೇಕರ್ ಅಂತಂದ್ ಹೇಳಿ. ಆ ಕ್ವಶನ್ಸ್ ಗಳನ್ನ ಕೇಳ್ತಾರ. ಫೇಸ್ ಮೇಕರ್ ಅಂತಂದ್ ಹೇಳಿ ನೆನ್ಪಿಟ್ಕೊಡ್ರಿ. ಹೃದಯ ಬಡಿತವನ್ನ ಕಂಟ್ರೋಲ್ ಮಾಡಕ್ಕೆ ಫೇಸ್ ಮೇಕರ್ ಅಂತಂದ್ ಹೇಳಿ ಒಂದು ಯಂತ್ರವನ್ನ ಅಳವಡಿಸ್ತಾರ. ಅದಾದ ನಂತರ ನೆಕ್ಸ್ಟ್, ಹೃದಯ ಬಡಿತ ಎಷ್ಟಿರುತ್ತ? ನಾರ್ಮಲ್ ಆಗಿ ವಯಸ್ಕರ ಹೃದಯದ ಬಡಿತ ಎಷ್ಟಿರುತ್ತೆ ಅಂದ್ರ ನಿಮಿಷಕ್ಕ 72ರಿಂದ 80ರವರೆಗೂ ಅಷ್ಟೇ ಇರುತ್ತ. 72ರಿಂದ 80ರವರೆಗೂ ಏನಂತಂದ್ರೆ ಹೃದಯದ ಬಡಿತ ಇರುತ್ತೆ. ಇದು ಪ್ರಾಪರ್ ಆಗಿ ಪಾಯಿಂಟ್ಸ್ ಗಳನ್ನ ಇಷ್ಟ ನೆನ್ಪಿಟ್ಕೊಟ್ರೆ. ಆಮೇಲೆ ಹೃದಯದ ಬಡಿತವನ್ನ ಅಳತೆ ಮಾಡುವ ಒಂದು ಮಾಪನ ಯಾವ್ದಂತಂದ್ ಹೇಳಿದ್ರೆ ಸ್ಟೆಥೋಸ್ಕೋಪ್ ಅಂತಂದ್ ಹೇಳ್ತೀವಿ. ಯಾವ್ದಂತಂದ್ ಹೇಳ್ತೀವಿ? ಸ್ಟೆಥೋಸ್ಕೋಪ್. ಸ್ಟೆಥೋಸ್ಕೋಪ್ ದಿಂದ ಏನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಹೃದಯ ಬಡಿತವನ್ನ ಅಳತೆ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್, ಈಗ ರಕ್ತದೊತ್ತಡ ಅಂತ ಬರುತ್ತೆ, ಬ್ಲಡ್ ಪ್ರೆಷರ್, BP ಅಂತಂದ್ ಹೇಳ್ತೀವಲ್ಲ. BP ಎಷ್ಟಿರ್ಬೇಕು ಸರ್? 120/80 ಇರ್ಬೇಕ್ರಿ. ಎಷ್ಟಿರ್ಬೇಕ್ರಿ? 120/80 ಇರ್ಬೇಕು. ಅದನ್ನ ಯಾವ್ದ್ರಿಂದ ಅಳತೆ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಸ್ಪಿಗ್ಮೋ ಮ್ಯಾನೋಮೀಟರ್ ಅಂತಂದ್ ಹೇಳ್ತೀವಿ. ನೆನ್ಪಿಟ್ಕೊಡಿ, ಇವೆಲ್ಲ ಕ್ವಶನ್ಸ್ ಕೇಳ್ತಾರೆ. ಸ್ಪಿಗ್ಮೋ ಮ್ಯಾನೋಮೀಟರ್, ಇವೆಲ್ಲ ಬೇಸಿಕ್. ಇದರಿಂದ BP ಯನ್ನ ಅಳತೆ ಮಾಡ್ತಾರ. ಕ್ಲಿಯರ್? ನೆಕ್ಸ್ಟ್ ಇನ್ನೊಂದು ಕೇಳ್ತಾರ, ರಕ್ತದಲ್ಲಿ ಏನಂತಂದ್ ಹೇಳಿದ್ರೆ WBC ಅಂತಂದ್ ಬರುತ್ತ. ಈ WBC ಅನ್ನ ನಾವು ವೈಟ್ ಬ್ಲಡ್ ಸೆಲ್ ಅಂತಂದ್ ಹೇಳ್ತೀವಿ. ರೋಗ ನಿರೋಧಕ ಶಕ್ತಿಯನ್ನ ಕೊಡ್ತಾವ. ಆಮೇಲೆ ನೆಕ್ಸ್ಟ್ ನಮ್ಮ ಬಾಡಿ ಸೋಲ್ಜರ್ಸ್ ಅಂತಾನು ಕರಿತೀವಿ. ಅವಕ್ ಇನ್ನೊಂದ್ ಹೆಸರು ಏನ್ ಕರೀತಾರ ಅಂತಂದ್ ಹೇಳಿದ್ರೆ ಲ್ಯೂಕೋಸೈಡ್ಸ್ ಅಂತಂದ್ ಹೇಳಿ ಕರೀತಾರ. ನೆನ್ಪಿಟ್ಕೊಡ್ರಿ, ಲ್ಯೂಕೋಸೈಡ್ಸ್ ಅಂತಂದ್ ಹೇಳಿ. ಈ ಕ್ವಶನ್ಸ್ ಗಳನ್ನ ಯೂಸ್ ಮಾಡ್ತಾರ RRB ಒಳಗಡೆ. ನೆಕ್ಸ್ಟ್ ಈಗ RBC ಬರುತ್ತೆ, ರೆಡ್ ಬ್ಲಡ್ ಸೆಲ್ಸ್ ಅಂತಂದ್ ಹೇಳ್ತೀವಿ. ಇದ್ರೊಳಗಡೆ ಏನಿರುತ್ತೆ? ಹಿಮೋಗ್ಲೋಬಿನ್ ಇರುತ್ತೆ. ಈ ಹಿಮೋಗ್ಲೋಬಿನ್ ಒಳಗಡೆ ಏನ್ ಕಂಟೆಂಟ್ ಕಂಡು ಬರುತ್ತೆ? ಐರನ್ ಕಂಟೆಂಟ್ ಕಂಡು ಬರುತ್ತೆ. ಈ ಹಿಮೋಗ್ಲೋಬಿನ್ ಒಂಥರ ಹಡಗಿನ ತರ ಕೆಲಸ ಮಾಡುತ್ತೆ. ಇದೇನ್ ಮಾಡುತ್ತ? ಆಕ್ಸಿಜನ್ ಒಳಗಡೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಆಮೇಲೆ ಆಕ್ಸಿಜನ್ ಅನ್ನ ತುಂಬಿಕೊಂಡು ಎಲ್ಲಾ ದೇಹದ ಭಾಗಗಳಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಯಾವುದು? ಹಿಮೋಗ್ಲೋಬಿನ್ ಮಾಡುತ್ತೆ. ಈ RBC ಗೆ ಇನ್ನೊಂದ್ ಹೆಸರನ್ನ ಕರೀತಾರ ಎರಿಥ್ರೋಸೈಡ್ಸ್ ಅಂತಂದ್ ಹೇಳಿ. ನಿಮ್ಗೆ RBC ಅಂತ ಕರಂಗಿಲ್ಲ, ಎರಿಥ್ರೋಸೈಡ್ಸ್ ಅಂದ್ರೆ ಏನು ಅಂತಂದ್ ಹೇಳಿ ಕೇಳ್ತಾರೆ. ಅದ್ರ ಬಗ್ಗೆ ರಿಲೇಟೆಡ್ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಎರಿಥ್ರೋಸೈಡ್ಸ್ ಮತ್ತು ಲ್ಯೂಕೋಸೈಡ್ಸ್, ಇವುಗಳನ್ನ ಪ್ರಾಪರ್ ಆಗಿ ನೆನ್ಪಿಟ್ಕೊಡ್ರಿ.
ಸೊ ಇಲ್ಲಿ ನೋಡ್ರಿ, ಒಬ್ಬ ವ್ಯಕ್ತಿಯು ಬಂಡೆಯ ಹತ್ತಿರ ಚಪ್ಪಾಳೆ ತಟ್ಟಿದಾಗ, ಹಿಂಗ ಒಬ್ಬ ವ್ಯಕ್ತಿ ನಿಂತ್ಕೊಂಡಿರ್ತಾನೆ, ಇಲ್ಲಿ ಬಂಡೆ ಇರುತ್ತೆ, ಚಪ್ಪಾಳೆಯನ್ನ ತಟ್ಟಿದಾಗ 4 ಸೆಕೆಂಡುಗಳ ನಂತರ ಪ್ರತಿಧ್ವನಿ ಕೇಳಿಸುತ್ತ. ಅಂದ್ರೆ ಅವ ಏನ್ ಸೌಂಡ್ ಚಪ್ಪಾಳೆ ಹೊಡೆದಿರ್ತಾರಲ್ಲ ಅದು ತಾಗ್ಬಿಟ್ಟು ಮತ್ತೆ ರಿಟರ್ನ್ ಏನಂದ್ರೆ ಸೌಂಡ್ ಬರುತ್ತೆ, ಅದನ್ನ ನಾವು ಪ್ರತಿಧ್ವನಿ ಅಂತ ಕರಿತೀವಿ. ಹಂಗಾದ್ರೆ ವ್ಯಕ್ತಿಯಿಂದ ಬಂಡೆಯ ದೂರ ಎಷ್ಟೈತಿ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಈ ತರ ಕ್ವಶನ್ಸ್ ಗಳು ನಾರ್ಮಲ್ ಆಗಿ ಇದ್ ನೆನ್ಪಿಟ್ಕೋಬೇಕು ನೀವು, ಇದ್ರ ಮೇಲೆ ಪಕ್ಕ ಬಂದೇ ಬರುತ್ತೆ. ಈಗ ಏನ್ ಕಂಡಿಡ್ಬೇಕು, ನಾವು ಡಿಸ್ಟೆನ್ಸ್ ಅನ್ನ ಕಂಡಿಡ್ಬೇಕು. ಆ ವ್ಯಕ್ತಿಗೂ ಮತ್ತು ಬಂಡೆಗಿರುವಂತಹ ಡಿಸ್ಟೆನ್ಸ್ ಅನ್ನ ನಾನು ಡಿ ಅಂತ ಕರಿತೀನಿ, ಡಿಸ್ಟೆನ್ಸ್ ಅನ್ನ ಡಿ ಅಂತ ಕರಿತೀನಿ. ಸೊ ಈಗ ಇದನ್ನ ನಾವು ಕಂಡಿಡ್ಬೇಕು. ಡಿಸ್ಟೆನ್ಸ್ ಇಕ್ವಲ್ ಟು ಏನಂತ ಕರಿತೀವಿ ಅಂತಂದ್ರೆ ಸ್ಪೀಡ್ ಇಂಟು ಟೈಮ್, ಸ್ಪೀಡ್ ಇಂಟು ಟೈಮ್ ಡಿವೈಡೆಡ್ ಬೈ 2 ಅಂತಂದ್ ಹೇಳ್ತೀವಿ. ಸ್ಪೀಡ್ ಇಂಟು ಟೈಮ್ ಡಿವೈಡೆಡ್ ಬೈ 2 ಅಂದ್ರೆ ಇಲ್ಲಿ ನಮ್ದು ಸ್ಪೀಡ್ ಎಷ್ಟೈತಿ, ನಾವು ಸ್ಪೀಡ್ ಅನ್ನ ಏನಂತ ತಗೋಬೇಕು, ಶಬ್ದದ ವೇಗವನ್ನ ತಗೋಬೇಕು, 346 ಅಂತ ತಗೊಂತೀವಿ. ಅದಾದ ನಂತರ ನೆಕ್ಸ್ಟ್ ಟೈಮ್ ಎಷ್ಟೈತ್ರಿ, 4 ಅಂತಂದೈತೆ. ಈ ತರ ಶಬ್ದದ ವೇಗವನ್ನ ಕೊಟ್ಟಿರ್ತಾರ ಅವ್ರ, ಏನ್ ಕೊಟ್ಟಿರ್ತಾರೋ ಅದನ್ನ ತಗೋಬೇಕು, 4 ಸೆಕೆಂಡ್. ಅದಾದ ನಂತರ ಡಿವೈಡೆಡ್ ಬೈ 2 ಮಾಡ್ರಿ, 2 ಒಂದ್ಲೆ 2 ಎರಡ್ಲೆ, ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 692 ಮೀಟರ್ ಅಂತ ಹೇಳಿ ಬರುತ್ತೆ. ಎಷ್ಟು ಬರುತ್ತೆ, 692 ಮೀಟರ್ ಏನಂದ್ರೆ ಆ ವ್ಯಕ್ತಿಗೂ ಮತ್ತು ಬಂಡೆಗೆ ಇರುವಂತಹ ದೂರ ಆಗತ್ತ. ಸೊ ನಾವ್ ಇವಾಗ ಪ್ರತಿಧ್ವನಿ ಎಕೋ ಅಂತಂದ್ ಹೇಳ್ತೀವಲ್ಲ, ಈ ಎಕೋ ಆಗ್ಬೇಕಂತಂದ್ ಹೇಳಿದ್ರ ಒಬ್ಬ ಮನುಷ್ಯ ಅಥವಾ ಗೋಡೆ ಆಗಿರ್ಬೋದು, ಅಥವಾ ಬಂಡೆಗಲ್ಲಾಗಿರ್ಬೋದು, ಅಥವಾ ಪರ್ವತ ಆಗಿರ್ಬೋದು, ಅಥವಾ ಅರಣ್ಯ ಪ್ರದೇಶ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು, ಇವ್ರ ನಡುವೆ ಎಷ್ಟು ಡಿಸ್ಟೆನ್ಸ್ ಇರ್ಬೇಕಂತಂದ್ ಹೇಳಿದ್ರ 17.2 ಮೀಟರ್ ಅಂತಂದ್ ಹೇಳ್ತೀವಿ. ನೆನ್ಪಿಟ್ಕೊಂಡಿದ್ನ 17.2 ಮೀಟರ್ ಇತ್ತಂತಂದ್ ಹೇಳಿದ್ರ ಅವಾಗ ಶಬ್ದ ಏನಂದ್ರೆ ಎಕೋ ಆಗಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂತಂದ್ ಹೇಳಿದ್ರೆ ಅದಕ್ಕಿಂತ ಕಮ್ಮಿ ಇತ್ತಂದ್ರ ಎಕೋ ಆಗಂಗಿಲ್ಲ. ಈ ಪಾಯಿಂಟ್ ಅನ್ನ ಪ್ರಾಪರ್ ಆಗಿ ನೆನ್ಪಿಡ್ಕೋಬೇಕು, ಯಾಕಂದ್ರೆ ಕ್ವಶನ್ಸ್ ಗಳು ಇದ್ರ ಮೇಲೆ ಕೇಳಿದಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈಗ ಸೌಂಡ್ ಗಳಲ್ಲಿ ಏನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ 3 ಟೈಪ್ಸ್ ಮಾಡ್ತಾರೆ. ಒಂದ್ ಯಾವ್ದಂತಂದ್ ಹೇಳಿದ್ರೆ ಇನ್ಫ್ರಾಸಾನಿಕ್ ಅಂತಂದ್ ಹೇಳ್ತೀವಿ, ಕನ್ನಡದಾಗೂ ಅದನ್ನ ಹೇಳ್ತೀವಿ, ಇನ್ಫ್ರಾಸಾನಿಕ್ ಅಂತಂದ್ ಹೇಳ್ತೀವಿ. ಇದು 20 ಹರ್ಡ್ಜ್ ಗಿಂತ ಕಡಿಮೆ ಇರುತ್ತೆ. ಎಷ್ಟಿರುತ್ತೆ, 20 ಹರ್ಡ್ಜ್ ಗಿಂತ ಕಡಿಮೆ ಇರುತ್ತೆ. ಈ ಸೌಂಡ್ ನಮಗ್ ಗೊತ್ತಾಗಂಗಿಲ್ಲ, ಮಾನವನಿಗೆ ಏನಂತಂದ್ ಹೇಳಿದ್ರೆ ಗೊತ್ತಾಗಂಗಿಲ್ಲ. ಈಗ ಭೂಕಂಪದ ಸೌಂಡ್ ಬರುತ್ತಲ್ಲ, ಭೂಕಂಪದ ಅಲೆಗಳ ಸೌಂಡ್ ಬರುತ್ತಲ್ಲ, ಅದಾಗಿರ್ಬೋದು. ಆಮೇಲೆ ಆನೆಗಳು ಮಾತಾಡ್ಕೊಂತಾವ, ಆನೆಗಳು ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ಒಂದಕ್ಕೊಂದು ಮಾತಾಡ್ಕೊಂತಾವ, ಅವು ಏನ್ ಶಬ್ದ ಮಾಡ್ತಾವಲ್ಲ ಆ ಸೌಂಡ್ ಆಗಿರ್ಬೋದು, ಅವು ನಮಗೆಲ್ಲ ಕೇಳಿಸಂಗಿಲ್ಲ. ಅವು 20 ಹರ್ಡ್ಜ್ ಗಿಂತ ಕಡಿಮೆ ಇರ್ತಾವ. ಇವೆಲ್ಲ ಪ್ರಾಣಿಗಳಿಗೆ ಮಾತ್ರ ಕೇಳಿಸ್ತಾವ. ಅದಾದ ನಂತರ ಇನ್ನೊಂದ್ ಬರುತ್ತೆ ಶ್ರವ್ಯ ಶಬ್ದ ಅಥವಾ ಆಡಿಬಲ್ ರೇಂಜ್ ಅಂತಂದ್ ಹೇಳಿ, ನಮಗ್ ಕೇಳಿಸುವಂತ, ನಾವ್ ಏನ್ ಮಾತಾಡ್ತೀವಲ್ಲ ಇವಾಗ, ಈ ಆಡಿಬಲ್ ರೇಂಜ್ ಅಂತಂದ್ ಹೇಳ್ತೀವಿ. ಈ ಆಡಿಬಲ್ ರೇಂಜ್ ಎಷ್ಟಿರುತ್ತೆ ಅಂದ್ರೆ 20 ಹರ್ಡ್ಜ್ ಇಂದ ಹಿಡ್ಕೊಂಡು 20,000 ಹರ್ಡ್ಜ್ ವರೆಗೂ ಇರುತ್ತೆ. ಎಷ್ಟಿರುತ್ತೆ, 20 ಹರ್ಡ್ಜ್ ಇಂದ 20,000 ಹರ್ಡ್ಜ್ ಇರುತ್ತೆ. ಇದು ನಮಗ ಮಾನವನಿಗೆ ಕೇಳಿಸುವಂತದ್ದು. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಬರುತ್ತಾ ಅಲ್ಟ್ರಾಸಾನಿಕ್ ಅಂತಂದ್ ಹೇಳಿ. ಇನ್ನೊಂದ್ ಯಾವ್ದಂತಂದ್ರೆ ಅದ್ರ ಅಲ್ಟ್ರಾಸಾನಿಕ್ ಸೌಂಡ್ ಅಂತಂದ್ ಹೇಳಿ ಬರುತ್ತಾ. ಇದು 20,000 ಹರ್ಡ್ಜ್ ಗಿಂತ ಜಾಸ್ತಿ ಇರುತ್ತ. ಈ ಸೌಂಡ್ ಏನಂತಂದ್ರೆ ಅದ್ರ ನಮಗ ಟಾಲರೇಟ್ ಮಾಡ್ಕೊಳಕಂಗಿಲ್ಲ. ಇವುಗಳು ಎಲ್ಲಿ ಬರ್ತಾವ ಅಂತಂದ್ರೆ ಬಾವಲಿಗಳು, ಅದಾದ ನಂತರ ನೆಕ್ಸ್ಟ್ ಸೋನಾರ್ ತಂತ್ರಜ್ಞಾನ ಬರುತ್ತಲ್ಲ, ಸೋನಾರ್ ತಂತ್ರಜ್ಞಾನ, ಅವ್ಲ್ ಏನ್ ಮಾಡ್ತಾರೆ ಅಂತಂದ್ರೆ ಅದ್ರ ಅಲ್ಟ್ರಾಸಾನಿಕ್ ಸೌಂಡ್ ಅನ್ನ ಬಳಸ್ತಾರೆ. ಆಮೇಲೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಅಲ್ಟ್ರಾಸಾನಿಕ್ ಸೌಂಡ್ ಗಳನ್ನ, ಈ 3 ಪ್ರಕಾರ ಸೌಂಡ್ ಗಳನ್ನ ನೆನ್ಪಿಟ್ಕೋಬೇಕು. ಈಗ ನಿಮಗ್ ಒಂದ್ ಕ್ವಶನ್ ಏನಂತಂದ್ರೆ ಅದ್ರ, ಈಗ ವಿಮಾನ ಹೋಗುತ್ತಲ್ಲ, ಜೆಟ್ ವಿಮಾನ ಹೋಗುತ್ತಲ್ಲ, ಅದ್ರದ್ದು ಸೌಂಡ್ ಎಷ್ಟಿರುತ್ತ ಅಂತಂದೇಳಿ, ಸೌಂಡ್ ರೇಂಜ್ ಎಷ್ಟಿರುತ್ತೆ. ಅದಾದ ನಂತರ ಮಿಂಚು ಗುಡುಗು ಬರುತ್ತಲ್ಲ, ಅದ್ರದ್ದು ಎಷ್ಟಿರುತ್ತೆ ಸರ್ಚ್ ಮಾಡ್ರಿ, ನನಗೆ ಏನ್ ಮಾಡ್ಬೇಕಂದ್ರೆ ಕಮೆಂಟ್ ಹಾಕ್ಬೇಕು ನೀವು. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಶಬ್ದವು ಯಾವ ವಸ್ತುವಿನ ಮೂಲಕ ಜಾಸ್ತಿ ಪ್ರಸಾರ ಆಗತ್ತೆ ಅಂತಂದೇಳಿ, ಶಬ್ದವು ಯಾವ ವಸ್ತುವಿನ ಮೂಲಕ ಪ್ರಸಾರ ಆಗತ್ತೆ ಅಂತ ಕ್ವಶನ್ ಕೇಳಿದಾರೆ. ಎಸ್, ಯಾವ್ದ್ರ ಮೂಲಕ, ಯಂತ್ರಗಳ ಮೂಲಕ ಬರಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ಇದೇನ್ ಕೊಟ್ಟಿದಾರೆ ನೋಡ್ರಿ, ಟ್ರೆಂಬ್ಲಿಂಗ್, ಕಂಪನದ ಮೂಲಕ ಆಗಂಗಿಲ್ಲ, ವಸ್ತುವಿನ ಮೂಲಕ ಆಗಂಗಿಲ್ಲ. ಹೆಂಗೆ ಅಂದ್ರೆ ಮೀಡಿಯಂ ಬೇಕಾಗತ್ತ. ಶಬ್ದ ಪ್ರಸಾರ ಆಗ್ಬೇಕಂತಂದ್ರೆ ಒಂದು ಮೀಡಿಯಂ ಬೇಕಾಗತ್ತ. ಆ ಮೀಡಿಯಂ ಯಾವ್ದ್ ಬೇಕಾದಾಗಿರ್ಬೋದು. ಸೊ ಯಾಕಂತಂದ ಹೇಳಿದ್ರೆ ಶಬ್ದವು ಯಾಂತ್ರಿಕ ಅಲೆಗಳಿಂದ ಮಾಡಲ್ಪಟ್ಟಿರುತ್ತ. ಅದಕ್ಕೋಸ್ಕರ ಪ್ರಸಾರ ಆಗ್ಬೇಕಂದ್ರೆ ಒಂದು ಮಾಧ್ಯಮ ಬೇಕಾಗತ್ತ. ಅದು ಗಾಳಿ ಆಗಿರ್ಬೋದು, ನೀರು ಆಗಿರ್ಬೋದು, ಅಥವಾ ಘನ ವಸ್ತುಗಳಾಗಿರ್ಬೋದು, ಈ ತರ. ಬಟ್ ಆದ್ರೆ ಇನ್ನೊಂದ್ ಬರುತ್ತೆ ನೋಡ್ರಿ ಸರ್, ನಿರ್ವಾತ ಅಂತಂದ್ ಹೇಳಿ. ನಿರ್ವಾತ ಅಂತಂದ್ರೆ ವಾಕ್ಯೂಮ್ ಅಂತಂದ್ ಹೇಳ್ತೀವಿ. ವಾಕ್ಯೂಮ್ ಒಳಗಡೆ ಶಬ್ದ ಪ್ರಸಾರ ಆಗತ್ತೇನ್ರಿ? ಶಬ್ದ ವಾಕ್ಯೂಮ್ ಒಳಗಡೆ ಏನು ಇರಂಗಿಲ್ಲ, ಖಾಲಿ ಇರುತ್ತೆ. ಸೊ ಅಲ್ಲೇನು ಶಬ್ದ ಪ್ರಸಾರ ಆಗಂಗಿಲ್ಲ. ಯಾಕಂತಂದ್ ಹೇಳಿದ್ರೆ ಅದ್ರಲ್ಲಿ ಯಾವ್ದೇ ತರದ ಮಾಧ್ಯಮ ಇರಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್, ಈಗ ನೋಡ್ರಿ ಘನ ವಸ್ತುಗಳನ್ನ ತಗೊಳ್ರಿ, ಕಬ್ಬಿನ ರಾಡ್ ಆಗಿರ್ಬೋದು, ಅಥವಾ ಅಲ್ಯೂಮಿನಿಯಂ ರಾಡ್ ತಗೊಳ್ರಿ, ಅಥವಾ ಕಬ್ಬಿನ ಯಾವ ಬೇಕಾದ ಸಾಲಿಡ್ ವಸ್ತುಗಳನ್ನ ತಗೊಳ್ರಿ, ಅದ್ರೊಳಗಡೆ ಸೌಂಡು, ಶಬ್ದದ ವೇಗ ಏನಿರುತ್ತಂದ್ರ ಎಲ್ಲದಕ್ಕಿಂತ ಜಾಸ್ತಿ ಇರುತ್ತ. ಘನ ವಸ್ತುಗಳಲ್ಲಿ ಶಬ್ದದ ವೇಗ ಅತಿ ಜಾಸ್ತಿ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹೇಳತ್ತಾನ ನಿಮ್ಗೆ, ಇಲ್ಲಿ 3000 ಸ್ಪೀಡ್ ಇತ್ತು ಅಂತಂತ ಹೇಳಿದ್ರ,
3000 ಸ್ಪೀಡ್ ಇತ್ತಂತಂದ್ರೆ ಸಾಲಿಡ್ ಒಳಗಡೆ, ದ್ರವ ವಸ್ತುಗಳಲ್ಲಿ ನೀರಾಗಿರ್ಬೋದು, ಹಾಲಾಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಇಂಥ ದ್ರವ ವಸ್ತುಗಳಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಯಾವ್ದಕ್ಕಿಂತ ಕಡಿಮೆ ಕಂಪೇರ್ ಮಾಡಿದ್ರೆ ಘನ ವಸ್ತುಗಳಿಗಿಂತ ಕಂಪೇರ್ ಮಾಡಿದ್ರೆ ಇದು ಕಮ್ಮಿ ಇರುತ್ತೆ. 1200 ವರೆಗೂ ಇಷ್ಟ ಇರುತ್ತೆ ಅಂತ ಅನ್ಕೊಡ್ರಿ ಮೀಟರ್ ಪರ್ ಸೆಕೆಂಡ್. ನಾ ಎಕ್ಸಾಂಪಲ್ ಹೇಳತ್ತಾನ. ಅದಾದ ನಂತರ ನೆಕ್ಸ್ಟ್ ಅನಿಲಗಳಲ್ಲಿ, ಏರ್ ಮತ್ತು ಗ್ಯಾಸ್ ಅಂದ್ರೆ ಅನಿಲಗಳು. ನಮ್ದು ಈಗೇನ್ ಗ್ಯಾಸ್ಗಳು ಬರ್ತಾವಲ್ಲ, ಈಗ ಹೈಡ್ರೋಜನ್ ಆಗಿರ್ಬೋದು, ನೈಟ್ರೋಜನ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಈ ಎಲ್ಲಾ ಅನಿಲಗಳಿಂದ, ಈ ಅನಿಲಗಳಲ್ಲಿ ಶಬ್ದದ ವೇಗ ಏನಂತಂದ್ರೆ ಅದ್ರ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇರುತ್ತೆ. 300ವರೆಗೂ ಇರುತ್ತೆ. ಜಸ್ಟ್ ಏನಂತಂದ್ರೆ 300 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ತುಂಬಾ ಅಂದ್ರೆ ತುಂಬಾ ಕಡಿಮೆ ಇರುತ್ತೆ. ಈಗ ನೆನ್ಪಿಟ್ಕೊಳ್ರಿ, ಹಂಗಾದ್ರೆ ಶಬ್ದವು ಯಾವ ವಸ್ತುವಿನಲ್ಲಿ ಅತಿ ಸ್ಪೀಡ್ ಆಗಿ ಹೋಗುತ್ತೆ? ಎಸ್ ಸರ್, ಘನ ವಸ್ತುಗಳಲ್ಲಿ ಅತ್ಯಂತ ಸ್ಪೀಡ್ ಆಗಿ ಶಬ್ದ ಪ್ರಸಾರ ಆಗತ್ತೆ. ಯಾವುದ್ರಲ್ಲಿ ಅತಿ ಕಡಿಮೆ ಸ್ಪೀಡ್ ಆಗಿ? ಸರ್, ಅನಿಲಗಳಲ್ಲಿ ಶಬ್ದವು ಅತಿ ಕಡಿಮೆ ಸ್ಪೀಡ್ ಅಲ್ಲಿ ಪ್ರಸಾರ ಆಗತ್ತೆ ಅಂತಂದೇಳಿ. ಈ 2 ಕ್ವಶನ್ಸ್ ಗಳು ಮತ್ತೆ ನಿಮ್ಗೆ ಉದ್ಭವ ಆಗ್ಬಹುದು. ಎಸ್, ಇಲ್ಲಿ ನೋಡ್ರಿ, 4 ಒಂದೇ ರೀತಿಯ ಪ್ರತಿರೋಧಕ ಅಂದ್ರೆ ರೆಜಿಸ್ಟರ್ ಗಳನ್ನ ಹೊಂದಿರ್ತಾವ ಅಂತಂದೇಳಿ. ಅವು ಯಾವ ರೀತಿಯಾಗಿರ್ತಾವ? ಸಮಾಂತರವಾಗಿ ಪ್ಯಾರಲಲ್ ಆಗಿ ಜೋಡಣೆ ಮಾಡಿರ್ತಾರೆ. ಈಗ ನೋಡ್ರಿ, ಇದೊಂದು ರೆಜಿಸ್ಟರು, ಅದಾದ ನಂತರ ಇದೊಂದು ರೆಜಿಸ್ಟರು, ಆಮೇಲೆ ಇದೊಂದು ರೆಜಿಸ್ಟರು, ಆಮೇಲೆ ಇದೊಂದು ರೆಜಿಸ್ಟರು. ಇವುಗಳನ್ನ ಏನ್ ಮಾಡಿದಾರೆ ಅಂತಂದ್ರೆ ಈ ರೀತಿಯಾಗಿ ಸಮಾಂತರವಾಗಿ ಕನೆಕ್ಟ್ ಮಾಡಿದಾರೆ. ಇದನ್ನ ನಾವು R1 ಅನ್ಕೊಳ್ಳೋಣ, ಇದನ್ನ R2 ಅನ್ಕೊಳ್ಳೋಣ, R3 ಅನ್ಕೊಳ್ಳೋಣ, ಇದನ್ನ R4 ಅನ್ಕೊಳ್ಳೋಣ. ಹಂಗಾದ್ರ ಸಂಯೋಜನೆಯ ಸಮಾನ ಪ್ರತಿರೋಧ ಎಷ್ಟು ಅಂತಂದ ಹೇಳಿ. ಸೊ ಆರ್ ಇಕ್ವಿಲೆಂಟ್ ಅನ್ನ ಕಂಡುಹಿಡ್ಕೋಬೇಕು. 1/R ಇಕ್ವಿಲೆಂಟ್ ಈಕ್ವಲ್ ಟು ಏನಂತ ಬರಿತೀವಿ ಅಂದ್ರ 1/R1 ಪ್ಲಸ್ 1/R2 ಪ್ಲಸ್ 1/R3 ಪ್ಲಸ್ 1/R4 ಅಂತಂದು ಬರಿತೀವಿ. ಇದೇನಂದ್ರ ನಾರ್ಮಲ್ ಫಾರ್ಮುಲಾ. ಈಗ 3 ಇದ್ದು ಅಂದ್ರೆ ಲಾಸ್ಟ್ ಒಂದು ತೆಗೆದಾಕ್ರಿ. ಇನ್ನು 2 ಜಾಸ್ತಿ ಇದ್ದು ಅಂದ್ರೆ ಇನ್ನು 2 ಜಾಸ್ತಿ, R5 R6 ಅಂತ ಹೇಳಿ ಬರ್ಕೊಡ್ರಿ ನಿಮ್ಗೆ ಈಸಿಯಾಗಿ. ಕ್ಲಿಯರ್? ಇವಾಗ ಏನ್ ಕೊಟ್ಟಿದಾನ ಸರ್? ಪ್ರತಿಯೊಂದು R ಪ್ರತಿರೋಧವನ್ನ ಹೊಂದಿದಾವ. R1 ಎಷ್ಟು ಹೊಂದೈತಿ? R ಅನ್ನ ಹೊಂದೈತೆ. R2 ಕೂಡ R ಅನ್ನ ಹೊಂದೈತೆ. R3 ಕೂಡ R4 ಕೂಡ R ಅಂತಂದ ಹೇಳಿ. ಈಗ ನೋಡ್ರಿ, 1/R ಇಕ್ವಿವೆಲೆಂಟ್ ಈಕ್ವಲ್ ಟು 1/R ಪ್ಲಸ್ 1/R ಡಿವೈಡೆಡ್ ಬೈ R 1/R. ಸೊ ಎಲ್ಲಾ ಕಡೆ ಸೇಮ್ ಐತ. ಸೊ R ಏನಂತಂದ ಹೇಳಿದ್ರೆ ನಮ್ಗೆ ಇಲ್ಲಿ ಲಸ ಬರುತ್ತ. 1 ಪ್ಲಸ್ 1 ಪ್ಲಸ್ 1 ಪ್ಲಸ್ 1 ಅಂತಂದ್ರೆ 4R. R ಇಕ್ವಿವೆಲೆಂಟ್ ಈಕ್ವಲ್ ಟು ಏನಾಗತ್ತೆ ಅಂತಂದ್ರೆ ಸೊ 4/R ಆಗತ್ತೆ. ಈಗ ನಾವು R ಇಕ್ವಿವೆಲೆಂಟ್ ಬೇಕಲ್ಲ, ಈಗ R ಇಕ್ವಿವೆಲೆಂಟ್ ಈಕ್ವಲ್ ಟು ಏನ್ ಬರಿತೀವಿ? ಇದನ್ನ ಆ ಕಡೆ ಕಳಿಸ್ರಿ, ಇದನ್ನ ಈ ಕಡೆ ಕಳಿಸ್ರಿ, ಇದನ್ನ ಈ ಕಡೆ ತಗೊಂಬರಿ. ಅಂದ್ರೆ R/4 ಆಗತ್ತೆ. ಇದು ನಮ್ದು ಆನ್ಸರ್ ಆಗತ್ತೆ, R/4 ಅಂತಂದೇಳಿ. ಇಲ್ಲಿ ನೋಡ್ರಿ, ನಿಮ್ ಕ್ವಶನ್ಸ್ ಗಳು ಒಂದು ರೆಜಿಸ್ಟರ್ ಗಳನ್ನ ಪ್ಯಾರಲಲ್ ಆಗಿ ಜೋಡಿಸಿದಾಗ, ಇನ್ನೊಂದು ಈ ತರ ಸಮಾಂತರವಾಗಿ ಜೋಡಿಸಿದಾಗ ಈ ಕ್ವಶನ್ ಬಂದೇ ಬರುತ್ತೆ. ಇಲ್ಲಿ R ಬದಲಾಗಿ ನಿಮ್ಗೆ ವ್ಯಾಲ್ಯೂ ಕೊಡ್ಬೋದು, ಇಲ್ಲ ಅಂತಂದ್ ಹೇಳಿದ್ರೆ ಈ ತರ ಕೇಳ್ಬೋದು. 100% ಶೋರ್ ಕ್ವಶನ್ ಇದು. ನೆಕ್ಸ್ಟ್ ನೋಡ್ರಿ, ಗಾಳಿಯಲ್ಲಿನ ನೀರಿನ ಆವಿಯ ಪ್ರಮಾಣ ಹೆಚ್ಚಿದರೆ ಆವಿಯಾಗುವಿಕೆಯ ದರ ಏನಾಗತ್ತ ಅಂತ ಕ್ವಶನ್ ಕೇಳಿದಾರೆ. ಈಗ ನೋಡ್ರಿ, ಏನಾಗತ್ತಂದ್ರ ಕಡಿಮೆ ಆಗತ್ತಂತಂದ್ ಹೇಳ್ತೀವಿ. ಹಿಂಗಂದ್ರೆ ಏನ್ರಿ ಸರ? ಗಾಳಿ ಒಳಗಡೆ ಈಗ ಏನಂತಂದ್ ಹೇಳಿದ್ರೆ ನಮ್ಮ ವಾತಾವರಣದಲ್ಲಿ ಗಾಳಿ ಇರತ್ತ ಅನ್ಕೊಡ್ರಿ. ಈ ಗಾಳಿ ಒಳಗಡೆ ಏನಾಗತ್ತ? ನೀರಿನ ಪ್ರಮಾಣ, ನೀರಿನ ಆವಿಯ ಪ್ರಮಾಣ, ನೀರಿನ ಪ್ರಮಾಣ ಅಂತ ಅನ್ಕೊಡ್ರಿ. ಈ ನೀರಿನ ಪ್ರಮಾಣವನ್ನ ನಾವ್ ಏನಂತ ಕರಿತೀವಿ? ಆರ್ದ್ರತೆ ಅಂತಂದ್ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಆರ್ದ್ರತೆ ಅಂತಂದ್ ಹೇಳಿ ಕರಿತೀವಿ. ಅಂದ್ರೆ ಗಾಳಿ ಒಳಗಡೆ ಸ್ವಲ್ಪ ನೀರಿನ ಅಂಶ ಇರೋದು. ಈಗ ನೀರಿನ ಅಂಶ ಆಲ್ರೆಡಿ ಹೆಚ್ಚಿತ್ತು ಅಂತಂದ್ ಹೇಳಿದ್ರೆ ಅಲ್ಲಿ ಹೆಂಗ್ ನೀರಿನ ಅಂಶ ಮತ್ತ ಜಾಸ್ತಿ ಆಗತ್ತೆ? ಅಲ್ಲಿ ಆವಿ ಆಗೋಕೆ ಜಾಸ್ತಿನ ಆಗಂಗಿಲ್ಲ, ಕಮ್ಮಿ ಆಗಿಬಿಡತ್ತೆ. ಈಗ ನೋಡ್ರಿ, ಫುಲ್ ಬಿಸಿಲು ಇರ್ಬೇಕು, ಅವಾಗ ನೀರಿನ ಆವಿ ಆಗೋಕೆ ಜಾಸ್ತಿ ಇರುತ್ತೆ. ಈಗ ಆಲ್ರೆಡಿ ಏನಂತಂದ್ ಹೇಳಿದ್ರ ನೀರಿನ ಪ್ರಮಾಣ ಇಲ್ಲಿ ಜಾಸ್ತಿ ಇದ್ದಾಗ ಆವಿಯಾಗುವಿಕೆಯ ಪ್ರಮಾಣ ಏನಂದ್ರ ತುಂಬಾ ಕಡಿಮೆ ಆಗತ್ತ. ಅಲ್ಲಿ ಗಾಳಿ ಒಳಗಡೆ ನೀರಿನ ಪ್ರಮಾಣ ಇರ್ಲಿಲ್ಲ ಅಂತಂದ್ ಹೇಳಿದ್ರೆ, ಸಿಂಪಲ್ ನಮ್ ಬಾಡಿ ಒಳಗಡೆ ನೀರಿನ ಪ್ರಮಾಣ ಇರ್ಲಿಲ್ಲ ಅಂದ್ರೆ ನಾವು ನೀರ್ ಜಾಸ್ತಿ ಕುಡಿತೀವಲ್ಲ, ಹಂಗ ಗಾಳಿ ಒಳಗಡೆ ನೀರಿನ ಪ್ರಮಾಣ ಇರ್ಲಿಲ್ಲ ಅಂದ್ರೆ ಹೆಚ್ಚು ಆವಿ ಆಗತ್ತ. ನೀರ್ ಜಾಸ್ತಿ ಇತ್ತು ಅಂತಂದ್ರೆ ಕಮ್ಮಿ ಆಗತ್ತ. ಸೊ ಅದು ವೈಸ್ ವರ್ಸ. ಇದನ್ನ ಪ್ರಾಪರ್ ಆಗಿ ನೆನ್ಪಿಟ್ಕೊಡ್ರಿ. ಇಲ್ಲಿ ನೋಡ್ರಿ, ಕೆಲವೊಂದ್ ಥಿಂಗ್ಸ್ ಗಳು ಬರ್ತಾವ. ಏನಂತಂದ್ ಹೇಳಿದ್ರೆ ಸೈಕ್ರೋಮೀಟರ್ ಅಂತಂದ್ ಹೇಳಿ ಬರುತ್ತೆ. ಸೈಕ್ರೋಮೀಟರ್, ಈ ಸೈಕ್ರೋಮೀಟರ್ ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ ಹೇಳಿದ್ರೆ ಇದು ರಿಲೇಟಿವ್ ಹ್ಯೂಮಿಡಿಟಿಯನ್ನ ಕಂಡುಹಿಡಿತೀವಿ. ಏನನ್ನ ಕಂಡುಹಿಡಿತೀವಿ? ರಿಲೇಟಿವ್ ಹ್ಯೂಮಿಡಿಟಿಯನ್ನ ಕಂಡುಹಿಡಿಯಕ ಸೈಕ್ರೋಮೀಟರ್ ಅನ್ನ ಯೂಸ್ ಮಾಡ್ತೀವಿ. ಅದಾದ ನಂತರ ನೆಕ್ಸ್ಟ್ ಬರುತ್ತ ಹೈಗ್ರೋಮೀಟರ್ ಅಂತಂದ್ ಹೇಳಿ. ಏನ್ ಬರುತ್ತ? ಹೈಗ್ರೋಮೀಟರ್ ಅಂತಂದ್ ಹೇಳಿ ಬರುತ್ತ. HY ಇದು ಹೈಗ್ರೋಮೀಟರ್. ಇದನ್ನ ಎದಕ್ ಯೂಸ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಗಾಳಿಯಲ್ಲಿನ ಆರ್ದ್ರತೆಯನ್ನ ಅಥವಾ ತೇವಾಂಶವನ್ನ ಕಂಡುಹಿಡಿಯೋಕೆ, ಗಾಳಿಯಲ್ಲಿ ಎಷ್ಟು ತೇವಾಂಶ ಐತೆ ಅನ್ನೋದಕ್ಕೆ ಹೈಗ್ರೋಮೀಟರ್ ಅನ್ನ ನಾವು ಯೂಸ್ ಮಾಡ್ತೀವಿ. ಈ 2 ಪಾಯಿಂಟ್ ಗಳು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಇಲ್ಲಿ ನೋಡ್ರಿ, ಆ ಆಮ್ಲಗಳ ಬಗ್ಗೆ ಕೆಳಗಿನವುಗಳಲ್ಲಿ ಯಾವ್ದು ಸರಿ ಇಲ್ಲ ಅಂತಂದೇಳಿ.
ನೆನ್ಪಿಟ್ಕೊಡ್ರಿ, ಆಮ್ಲಗಳು ಅಂತಂದ್ ಹೇಳಿದ್ರ ಅಸಿಡ್ಸ್ ಅಂತಂದ್ ಹೇಳ್ತೀವಿ. ಆಮ್ಲಗಳು ಅಂತಂದ್ ಹೇಳಿದ್ರ ಅಸಿಡ್ಸ್, ಬೇಸಿಸ್ ಅಂತಂದ್ ಹೇಳ್ತೀವಲ್ಲ ಅದ. ಅಸಿಡ್ಸ್ ಅಂತಂದ್ ಹೇಳಿದ್ರ ಪಿ ಎಚ್ ವ್ಯಾಲ್ಯೂ ಏನಿರುತ್ತ 7 ಗಿಂತ ಕಮ್ಮಿ ಇರುತ್ತ. ಪಿ ಎಚ್ ವ್ಯಾಲ್ಯೂ 7 ಗಿಂತ ಕಮ್ಮಿ ಇರೋದೆಲ್ಲ ಏನಂತಂದ್ ಹೇಳಿದ್ರ ಅಸಿಡ್ಸ್ ಗಳು ಅಂತಂದ್ ಹೇಳ್ತೀವಿ. ಕ್ಲಿಯರ್? ಈಗ ಪಿ ಎಚ್ ವ್ಯಾಲ್ಯೂ ಏನಂತಂದ್ ಹೇಳಿದ್ರ 7 ಗಿಂತ ಜಾಸ್ತಿ ಇತ್ತು, 7 ಇಂದ 14ವರೆಗೂ ಇತ್ತಂತಂದ್ ಹೇಳಿದ್ರ 7.5 ಇಂದ 14ವರೆಗೂ ಇತ್ತಂತಂದ್ ಹೇಳಿದ್ರ ಅವುಗಳನ್ನ ನಾವು ಬೇಸಿಸ್ ಅಂತಂದ್ ಹೇಳ್ತೀವಿ. ಅಂದ್ರೆ ಪ್ರತ್ಯಾಮ್ಲಗಳು ಅಂತಂದ್ ಹೇಳಿ ಏನಂತ ಕರಿತೀವಿ? ಪ್ರತ್ಯಾಮ್ಲಗಳು ಅಂತಂದ್ ಹೇಳಿ. ಈಗ 7 ಇಂದ 7.5 ವರೆಗೂ ಇತ್ತಂತ ಹೇಳಿದ್ರೆ ಅದನ್ನ ನಾವು ನ್ಯೂಟ್ರಲ್ ಅಂತಂದ್ ಹೇಳ್ತೀವಿ. ಈ ಅಸಿಡ್ಸ್ ಗಳು ಏನಾಗಿರ್ತಾವ ಅಂತಂದ್ ಹೇಳಿದ್ರ ಯಾವಾಗ್ಲೂ ಹುಳಿಯಾಗಿರ್ತಾವ. ಸೊ ರುಚಿಯಲ್ಲಿ ಏನಂತಂದ್ ಹೇಳಿದ್ರ ಇವ ಹುಳಿಯಾಗಿರ್ತಾವ. ಇದು ಕರೆಕ್ಟ್ ಐತೆ. ಅದಾದ ನಂತರ ಲೋಹಗಳು ಮತ್ತು ಬೈಕಾರ್ಬೋನೇಟ್ಗಳೊಂದಿಗೆ ಪ್ರತಿಕ್ರಿಯಿಸಿ ಅವು H2O, ಆಮೇಲೆ H2, ಆಮೇಲೆ CO2 ಮತ್ತು ಲವಣಗಳನ್ನ ಉತ್ಪಾದನೆ ಮಾಡ್ತಾವೆ. ಇದು ಕರೆಕ್ಟ್ ಐತೆ. ಅದಾದ ನಂತರ ಜಲೀಯ ಮಾಧ್ಯಮದಲ್ಲಿ H+ ಅಯಾನುಗಳನ್ನ ಬಿಡುಗಡೆ ಮಾಡ್ತಾವೆ. ಯಾಕಂದ್ರೆ ಅಸಿಡ್ಸ್ ಇರೋದ್ರಿಂದ ಅವು ಏನ್ ಮಾಡ್ತಾವ ಅಂತಂದ ಹೇಳಿದ್ರೆ H+ ಅಯಾನುಗಳನ್ನ ಬಿಡುಗಡೆ ಮಾಡ್ತಾವ. ಯಾವ ಅಸಿಡ್ಸ್ ಗಳು. ಸರ್ ಇವಾಗ ಪ್ರತ್ಯಾಮ್ಲಗಳು ಏನ್ ಬಿಡುಗಡೆ ಮಾಡ್ತಾವ್ರಿ? OH ಅಂತಂದ ಹೇಳಿ, OH- ಅಂತಂದ ಹೇಳಿ, OH-, ಎಸ್. ಸೊ OH- ಅನ್ನ ಬಿಡುಗಡೆ ಮಾಡ್ತಾವ. ಇದಾಯ್ತು. ಅದಾದ ನಂತರ ಈ ಥರ್ಡ್ ಒನ್ ಐತಲ್ಲ, ನಿಧಾನವಾದ ತಟಸ್ಥೀಕರಣ ಅಂತಂದ ಹೇಳಿದ್ರೆ ಇದೇನಂತಂದ ಹೇಳಿದ್ರೆ ರಾಂಗ್ ಆಗತ್ತ, ಅದು ಬರಂಗಿಲ್ಲ. ಈಗ ನಾವು ಸಿಂಪಲ್ ಆಗಿ ಏನ್ ಮಾಡೋಣ ಅಂತಂದ ಹೇಳಿದ್ರೆ ಒಂದು ಲಿಸ್ಟ್ ಅನ್ನ ನೋಡ್ಕೊಳ್ಳೋಣ. ಫಸ್ಟ್ ಏನ್ ಮಾಡೋಣ ಅಂತಂದ ಹೇಳಿದ್ರೆ ಅಸಿಡ್ಸ್ ಗಳ ಬಗ್ಗೆ ನೋಡೋಣ. ಅಸಿಡ್ಸ್ ಗಳು ಏನಂತಂದ ಹೇಳಿದ್ರೆ ಪಿ ಎಚ್ ವ್ಯಾಲ್ಯೂ ಏನಿರುತ್ತೆ? <7 ಇರುತ್ತೆ. ಪಿ ಎಚ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂತಂದ ಹೇಳಿದ್ರೆ <7 ಇರುತ್ತೆ. ಆಮೇಲೆ ಇವ್ ಏನ್ ಮಾಡ್ತಾವ ಅಂತಂದ ಹೇಳಿದ್ರೆ H+ ಅಯಾನುಗಳನ್ನ ಬಿಡುಗಡೆ ಮಾಡ್ತಾವ. ಏನ್ ಮಾಡ್ತಾವ? H+ ಅಯಾನುಗಳನ್ನ ಬಿಡುಗಡೆ ಮಾಡ್ತಾವ. ಆಮೇಲೆ ಅಸಿಡ್ಸ್ ಗಳು ಹೆಂಗಿರ್ತಾವ ಸರ್? ರುಚಿ ಹೆಂಗಿರತ್ತ ಅಂತಂದ ಹೇಳಿದ್ರೆ ತುಂಬಾ ಹುಳಿ ಆಗಿರ್ತಾವ. ಏನಾಗಿರ್ತಾವ ಅಂತಂದ ಹೇಳಿದ್ರೆ ತುಂಬಾ ಹುಳಿ ಆಗಿರ್ತಾವ. ಅದಾದ ನಂತರ ಇಲ್ಲಿ ನೀಲಿ ಲಿಟ್ಮಸ್ ಕಾಗದ ಏನಾಗಿ ಕನ್ವರ್ಟ್ ಆಗತ್ತ? ಕೆಂಪು ಬಣ್ಣಕ್ಕ ತಿರುಗತ್ತೆ. ಇದು ಕೂಡ ಕ್ವಶನ್ ಬರುತ್ತೆ. ಕೆಂಪು ಬಣ್ಣಕ್ಕೆ ತಿರುಗತ್ತ ಅಂದ್ರ ಅದನ್ನ ನಾವು ಅಸಿಡ್ ಐತಿ ಅಂತ ಹೇಳ್ಬೇಕು. ಹಂಗಾದ್ರೆ ಇಲ್ಲಿ ಯಾವ್ಯಾವ ಬರ್ತಾವ್ರಿ? ಸರ್ ಯಾವ್ಯಾವ ಬರ್ತಾವ ಅಂತಂದ ಹೇಳಿದ್ರೆ ಅಸಿಡ್ಸ್ ಒಳಗಡೆ ಕೆಲವೊಂದು ಸ್ಟ್ರಾಂಗ್ ಇರೋದು ಸರ್ HCl ರೀ, ಹೈಡ್ರೋಕ್ಲೋರಿಕ್ ಅಸಿಡ್, ನಮ್ ಜಠರದೊಳಗಡೆ ಬಿಡುಗಡೆ ಆಗತ್ತ, ಅದು ಕೂಡ ಅಸಿಡ್. ಆಮೇಲೆ ನೆಕ್ಸ್ಟ್ H2SO4, ಇದನ್ನ ನಾವೆಲ್ಲಾದ್ರೂ ಮೈ ಮೇಲೆ ಹಾಕೊಂಡು ಅಂದ್ರೆ ಸುಟ್ಟ ಹೋಗುತ್ತ, ರಿಯಲ್ ಅಸಿಡ್ ಇದು. ಸಲ್ಫುರಿಕ್ ಆಮ್ಲ ಅಂತಂದ ಹೇಳ್ತೀವಿ. ಆಮೇಲೆ ಇನ್ನೊಂದ್ ಬರುತ್ತೆ HNO3, ಸೊ ನೈಟ್ರಿಕ್ ಆಮ್ಲ ಅಂತಂದ ಹೇಳ್ತೀವಿ. ನೈಟ್ರಿಕ್ ಆಮ್ಲ ಇವು ಎಲ್ಲಾ ಬರ್ತಾವ. ಅದಾದ ನಂತರ ವೀಕ್ ಅಸಿಡ್ಸ್ ಗಳು ಯಾವುವು ಸರ್? ಅಸಿಟಿಕ್ ಆಮ್ಲ ರೀ, ಅಸಿಟಿಕ್ ಆಮ್ಲ ಅಂತಂದ ಹೇಳಿ ಬರುತ್ತೆ. ಇದೆಲ್ಲಿ ಎದ್ರೊಳಗಡೆ ಇರ್ತೈತಿ ಸರ್? ನಿಂಬೆ ಹಣ್ಣಿನೊಳಗಡೆ ರೀ. ನಿಂಬೆ ಹಣ್ಣಿನೊಳಗಡೆ ಎಲ್ಲ ರಸ ಬರುತ್ತಲ್ಲ ಅದ್ರೊಳಗಡೆ ಅಸಿಟಿಕ್ ಆಮ್ಲ ಇರುತ್ತೆ. ನೆಕ್ಸ್ಟ್ ವಿನೇಗಾರ್ ಅಂತಂದ ಹೇಳಿ ಬರುತ್ತೆ. ನೆಕ್ಸ್ಟ್ ಏನಂತಂದ ಹೇಳಿದ್ರೆ ವಿನೇಗಾರ್ ಅಂತಂದ ಹೇಳಿ ಬರುತ್ತೆ. ಅದಾದ ನಂತರ ಸಿಟ್ರಿಕ್ ಆಮ್ಲ ಬರುತ್ತೆ. ಸಿಟ್ರಿಕ್ ಆಮ್ಲ ಅಸಿಟಿಕ್ ಆಮ್ಲ ಬರಂಗಿಲ್ಲ. ನಿಂಬೆ ಹಣ್ಣು ಒಳಗಡೆ ಸಿಟ್ರಿಕ್ ಆಮ್ಲ ಬರುತ್ತೆ. ಸೊ ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಅಸಿಟಿಕ್ ಆಮ್ಲ ಬರಂಗಿಲ್ಲ ಅಲ್ಲಿ. ಅಲ್ಲಿ ಏನಂತಂದ ಹೇಳಿದ್ರೆ ಸಿಟ್ರಿಕ್ ಆಮ್ಲ ಬರುತ್ತೆ. ಈ ಅಸಿಟಿಕ್ ಆಮ್ಲ ಎದ್ರೊಳಗಡೆ ಅಂತಂದ ಹೇಳಿದ್ರೆ ವಿನೇಗರ್. ಇದನ್ನ ಪ್ರಾಪರ್ ಸ್ವಲ್ಪ ಕೆಲವೊಂದು ನೆನ್ಪಿಟ್ಕೊಳ್ರಿ. ಯಾವ್ಯಾವ ಹುಳಿ ಪದಾರ್ಥಗಳು ಇರ್ತಾವೋ ಎಲ್ಲಾ ಏನಂತಂದ ಹೇಳಿದ್ರೆ ಅಸಿಡ್ಸ್ ಗಳು ಅಂತಂದ ಹೇಳಿ ನೆನ್ಪಿಟ್ಕೊಳ್ರಿ. ಆಮೇಲೆ ಇನ್ನೊಂದು ಬರುತ್ತ, ಅವುಗಳನ್ನ ನಾವು ಏನಂತ ಕರಿತೀವಿ? ಬೇಸಿಸ್ ಅಂತಂದ ಹೇಳಿ ಕರಿತೀವಿ. ಇನ್ನೊಂದ್ ಏನ್ ಬರುತ್ತೆ ಅಂತಂದ ಹೇಳಿದ್ರೆ ಬೇಸಿಸ್ ಅಥವಾ ಪ್ರತ್ಯಾಮ್ಲಗಳು ಅಂತಂದ ಹೇಳ್ತೀವಿ. ಪ್ರತ್ಯಾಮ್ಲಗಳು ಇವು ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಇದ್ರ ಮೇಲೆ ಕ್ವಶನ್ಸ್ ಗಳನ್ನ ಜಾಸ್ತಿ ಕೇಳ್ತಾರೆ. ಇವೇನ್ ಮಾಡ್ತಾವ ಅಂದ್ರೆ OH- ಅಯಾನುಗಳನ್ನ ಬಿಡುಗಡೆ ಮಾಡ್ತಾವ. OH-. ಆಮೇಲೆ ರುಚಿ ಒಳಗಡೆ ಹೆಂಗಿರ್ತಾವ ಅಂತಂದ ಹೇಳಿದ್ರೆ ತುಂಬಾ ಕಹಿ ಆಗಿರ್ತಾವ. ರುಚಿ ಒಳಗಡೆ ಏನಿರ್ತಾವ ಅಂತಂದ ಹೇಳಿದ್ರೆ ಅವು ಹುಳಿ ಆಗಿದ್ವು ಅಂತಂದ ಹೇಳಿದ್ರೆ ಇವು ಕಹಿ ಆಗಿರ್ತಾವ. ಅದಾದ ನಂತರ ಇಲ್ಲಿ ಕೆಂಪು ಲಿಟ್ಮಸ್ ಕಾಗದ ಏನ್ ಚೇಂಜ್ ಆಗತ್ತೆ? ನೀಲಿ ಬಣ್ಣಕ್ಕೆ ಚೇಂಜ್ ಆಗತ್ತೆ. ಸೊ ಈಗ ಕೆಲವೊಂದ್ ಜನರಿಗೆ ಇರುತ್ತೆ ಸರ್, ಇವಾಗ ಒಂದು ಬೇಸ್ ಇರುತ್ತೆ, ಇದ್ರೊಳಗ ನಾನು ನೀಲಿ ಬಣ್ಣದ ಹಾಕ್ತೇನ್ರಿ. ನೀಲಿ ಬಣ್ಣದ ಹಾಕಿದಂದ್ರ ಅದೇನು ಚೇಂಜ್ ಆಗಂಗಿಲ್ಲ, ಬಿಡಂಗಿಲ್ಲ, ಹಂಗಾರ ಇದು ಗೊತ್ತಾಗೋದಿಲ್ಲ. ಅವಾಗ ನೀ ಏನ್ ಮಾಡ್ಬೇಕು? ಕೆಂಪ್ ಲಿಟ್ಮಸ್ ಕಾಗದ ಹಾಕ್ಬೇಕು. ಕೆಂಪ್ ಹಾಕಿದಂತಂದ ಹೇಳಿದ್ರೆ ಸಡನ್ ಆಗಿ ನೀಲಿ ಬಣ್ಣಕ್ ತಿರುಗತ್ತ. ಅಂದ್ರೆ ಇದೇನೈತೆ ಅಂದಂಗ ಪ್ರತ್ಯಾಮ್ಲ ಐತೆ ಅಂದಂಗ. ಎಸ್, ಇವುಗಳಿಗೆ ನೆನ್ಪಿಟ್ಕೊಳ್ರಿ. ಇವುಗಳಿಗೆ ಇಂಪಾರ್ಟೆಂಟ್ ಎಕ್ಸಾಂಪಲ್ ಗಳು ಅಂತಂದ ಹೇಳಿದ್ರೆ NaOH, ಸೋಡಿಯಂ ಹೈಡ್ರಾಕ್ಸೈಡ್. ಅದಾದ ನಂತರ KOH ಅಂತಂದ ಹೇಳಿ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಂತಂದ ಹೇಳಿ. ಅದಾದ ನಂತರ ನೆಕ್ಸ್ಟ್ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ಅಂತಂದ ಹೇಳಿ ಬರುತ್ತೆ, MgOH ಟ್ವೈಸ್ ಅಂತಂದ ಹೇಳಿ. ಇದನ್ನ ನಾವು ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ. ಅಥವಾ ಇದಕ್ಕೆ ಇನ್ನೊಂದು ಹೆಸರನ್ನ ಕೊಡ್ತೀವಿ, ಮಿಲ್ಕ್ ಆಫ್ ಮ್ಯಾಗ್ನೇಸಿಯಾ ಅಂತಂದ ಹೇಳಿ. ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾ ಅಂತ ಹೇಳಿ ಕರಿತೀವಿ. ಈ ಕ್ವಶನ್ ಬರುತ್ತೆ, ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾ ಫಾರ್ಮುಲಾ ಕೇಳ್ತಾರ. ಇದನ್ನ ನೀವೇನಂದ್ರ ನೆನ್ಪಿಟ್ಕೋಬೇಕು. ಪಾಯಿಂಟ್ ಕ್ಲಿಯರ್? ನೆಕ್ಸ್ಟ್ ನೋಡ್ರಿ, ಲಿಗಮೆಂಟ್ಸ್ ಮತ್ತು ಟೆಂಡೆನ್ಸ್ ಗಳು ಯಾವ್ದ್ರಿಂದ ಮಾಡಲ್ಪಟ್ಟಿರ್ತಾವ ಅಂತಂದ ಹೇಳಿ. ಲಿಗಮೆಂಟ್ಸ್ ಗಳು ಮತ್ತು ಟೆಂಡೆನ್ಸ್ ಗಳು ಯಾವ್ದ್ರಿಂದ
ಒಂದಕ್ಕೊಂದು ಇದು ಹತ್ಕೊಂಡಿರ್ತಾವ ಅಂತಂದ್ರೆ ಯಾವ್ದ್ರಿಂದ ಅಂತಂದ ಹೇಳಿದ್ರೆ ಎಲುಬುಗಳನ್ನ ಜೋಡಿಸುವ ಅಥವಾ ಸ್ನಾಯುಗಳನ್ನ ಎಲುಬಿಗೆ ಜೋಡಿಸುವ ಈ ತರ ಇಲ್ಲಿ ಕನೆಕ್ಟಿವ್ ಟಿಶ್ಯೂಸ್ ಬರ್ತಾವ ನೋಡ್ರಿ, ಅವುಗಳನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಸಂಯೋಜಕ ಅಂಗಾಂಶ ಅಂತಂದ ಹೇಳಿ ಕರಿತೀವಿ. ಸೊ ಇವ್ ಹೆಂಗಿರ್ತಾವ ಅಂತಂದ್ರೆ ಫೈಬ್ರಸ್ ಸಂಯೋಜಕ ಅಂಗಾಂಶಗಳಾಗಿರ್ತಾವ. ಇವೇನ್ ಮಾಡ್ತಾವ ಅಂತಂದ ಹೇಳಿದ್ರೆ ಲಿಗಮೆಂಟ್ಸ್ ಅಂದ್ರೆ ಎಲುಬುಗಳು, ಆಮೇಲೆ ಟೆಂಡನ್ಸ್ ಗಳು. ಸೊ ಇವುಗಳನ್ನ ಏನ್ ಮಾಡ್ತಾವ ಅಂದ್ರೆ ಎಲುಬಿಗೆ ಜೋಡಿಸ್ತಾವ. ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಎಲುಬಿಗೆ ಜೋಡಿಸ್ತಾವ. ಅದನ್ನ ನಾವು ಸಂಯೋಜಕ ಅಂಗಾಂಶ ಅಂತಂದ ಹೇಳಿ ಕರಿತೀವಿ. ಸಿಂಪಲ್ ಆಗಿ ಇಷ್ಟ ನೆನ್ಪಿಟ್ಕೊಡ್ರಿ, ಇದಕ್ಕಿಂತ ಜಾಸ್ತಿ ಬೇಡ, ಯಾಕಂದ್ರೆ ಅದು ಕನ್ಫ್ಯೂಸ್ ಆಗೋದ್ ಬೇಡ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮೆಂಡಲಿವ್ ಅವರು ಕೆಲಸವನ್ನ ಪ್ರಾರಂಭಿಸಿದಾಗ, ಮೊದಲು ಅವ್ನು ಕೆಲಸ ಸ್ಟಾರ್ಟ್ ಮಾಡಿದಾಗ ಅವನ್ ಇದರೊಳಗಡೆ ಅವನು ಕಂಡುಹಿಡಿದಂತಹ ಧಾತುಗಳು ಎಷ್ಟಿದ್ವು ಅಂತಂದೇಳಿ, ಎಷ್ಟಿದ್ವು ಅಂತಂದ ಹೇಳಿದ್ರ 63 ಇದ್ವು. ಟೋಟಲ್ ಆಗಿ ಎಷ್ಟಿದ್ವು ಅಂತಂದ ಹೇಳಿದ್ರ 63 ಇದ್ವು. ನನಗೆ ಇವಾಗ ಕಮೆಂಟ್ ಹಾಕ್ರಿ ಇವಾಗ ಎಷ್ಟಿದಾವ ಅಂತಂದೇಳಿ. ಇವಾಗ ಟೋಟಲ್ ಆಗಿ ಎಲಿಮೆಂಟ್ಸ್ ಗಳು ಎಷ್ಟಿದಾವ ಅಂತಂದೇಳಿ ನನಗ್ ನೀವು ಕಮೆಂಟ್ ಅನ್ನ ಹಾಕ್ಬೇಕು, ನೆನ್ಪಿಟ್ಕೊಡ್ರಿ. ಸೊ ನಾವು ಮೆಂಡಲಿವ್ನ ಆವರ್ತಕ ಕೋಷ್ಟಕ ಅಥವಾ ಪೀರಿಯಾಡಿಕ್ ಟೇಬಲ್ ಅಂತಂದ ಹೇಳ್ತೀವಿ. ಸೊ ಅದ್ರೊಳಗಡೆ ಇಲ್ಲಿ ಕಾಣಿಸ್ತಾ ನೋಡ್ರಿ ಹೈಡ್ರೋಜನ್ ಅನ್ನೋದು. ಈ ಹೈಡ್ರೋಜನ್ ಅನಿಲ ಫಸ್ಟ್ ಒಂದೇ ಹೇಳ್ತೀನಿ ನನಗೆ, ಫಸ್ಟ್ ದೊಂದು ಸೆಕೆಂಡ್ ದೊಂದು ಹೀಲಿಯಂ. ಈ ಹೈಡ್ರೋಜನ್ ಅನಿಲ ಎಲ್ಲಿರತ್ತ ಅಂತಂದ ಹೇಳಿದ್ರೆ ಅತಿ ಹೆಚ್ಚು ಸೂರ್ಯನ ಒಳಗಡೆ ಇರುತ್ತ. ಇವನ್ ಹೀಲಿಯಂ ಕೂಡ ಸೂರ್ಯನಲ್ಲೇ ಇರುತ್ತ. ಈ ಹೈಡ್ರೋಜನ್ ಸೂರ್ಯನಲ್ಲಿ ಅತಿ ಹೆಚ್ಚಾಗಿರುತ್ತ. ಆಮೇಲೆ ಇವನ್ ನಕ್ಷತ್ರಗಳಲ್ಲಿ, ಸೂರ್ಯ ಒಂದು ನಕ್ಷತ್ರ ಅಲ್ಲ, ಹಂಗಾದ್ರೆ ಎಲ್ಲಾ ನಕ್ಷತ್ರಗಳಲ್ಲಿ ಏನಿರುತ್ತೆ ಸರ್, ಹೈಡ್ರೋಜನ್ ಜಾಸ್ತಿ ಇರುತ್ತ. ಇದನ್ನ ನೀವು ನೆನ್ಪಿಟ್ಕೋಬೇಕು. ಇದ್ರೊಳಗಡೆ ಏನಾಗತ್ತಂದ್ರ ಹೈಡ್ರೋಜನ್ ಅನಿಲ ಇವೆರಡೂ ಸೇರ್ಕೊಂಡು ಹೀಲಿಯಂ ಅನಿಲವಾಗಿ ಕನ್ವರ್ಟ್ ಆಗಿ ಆಮೇಲೆ ಅಗಾಧ ಪ್ರಮಾಣವಾದ ಶಕ್ತಿ ಬಿಡುಗಡೆ ಆಗತ್ತ. ಇದಾಗ್ಬೇಕಂತಂದ ಹೇಳಿದ್ರೆ ಇಲ್ಲಿಯೂ ಕೂಡ ನ್ಯೂಟ್ರಾನ್ಸ್ ಗಳು ಬೇಕಾಗ್ತವ, ಇಲ್ಲಿ ನ್ಯೂಟ್ರಾನ್ಸ್ ಗಳು ಬೇಕಾಗ್ತವ. ಈ ಪ್ರೊಸೆಸ್ ಅನ್ನ ನಾವು ನ್ಯೂಕ್ಲಿಯರ್ ಫ್ಯೂಷನ್ ಅಂತಂದ ಹೇಳಿ ಕರಿತೀವಿ. ಏನಂತ ಕರಿತೀವಿ? ನ್ಯೂಕ್ಲಿಯರ್ ಫ್ಯೂಷನ್ ಅಂತಂದ ಹೇಳಿ, ಅಥವಾ ಸಮ್ಮಿಲನ ಕ್ರಿಯೆ ಅಥವಾ ಸಮ್ಮಿಲನ ಕ್ರಿಯೆ. ಇದೆಲ್ಲಿ ನಡೆಯುತ್ತ? ಸೂರ್ಯನ ಒಳಗಡೆ ನಕ್ಷತ್ರಗಳು ನಡೆಯುತ್ತ. ಇದರಿಂದ ನಮ್ಗ ಅಗಾಧ ಪ್ರಮಾಣವಾದ ಶಕ್ತಿ ಗೊತ್ತಾಗತ್ತ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೆಳಗಿನವುಗಳಲ್ಲಿ ಯಾವುದು ಸಾವಯವ ಆಮ್ಲ ಅಂತಂದೇಳಿ. ಸಾವಯವ ಆಮ್ಲ ಅಥವಾ ಆರ್ಗ್ಯಾನಿಕ್ ಅಸಿಡ್ ಯಾವ್ದು ಕೆಳಗಡೆ ಒಳಗಡೆ ಯಾವ್ದಂತಂದ ಹೇಳಿದ್ರೆ ನಾವು ಆಕ್ಸಾಲಿಕ್ ಅಸಿಡ್ ಅನ್ನ ನಾವೇನಂತ ಕರಿತೀವಿ? ಆರ್ಗ್ಯಾನಿಕ್ ಅಸಿಡ್ ಅಂತ ಕರಿತೀವಿ, ಅಥವಾ ಸಾವಯವ ಆಮ್ಲ ಅಂತಂದ ಹೇಳಿ. ಈಗ ನೆನ್ಪಿಟ್ಕೊಳ್ರಿ, ಈಗ ಕಾರ್ಬೋನಿಕ್ ಆಮ್ಲ ಬರುತ್ತೆ. ಈ ಕಾರ್ಬೋನಿಕ್ ಆಮ್ಲವನ್ನ ಎಲ್ಲಿ ಬಳಸ್ತೀವಿ ಅಂತಂದ ಹೇಳಿದ್ರ ಈಗ ಸೋಡಾ ಮತ್ತು ತಂಪು ಪಾನೀಯಗಳಲ್ಲಿ ಕಾರ್ಬೋನಿಕ್ ಆಮ್ಲವನ್ನ ಬಳಸ್ತೀವಿ. ಅದೇ ನೀವು ಇವಾಗ ಅದನ್ನ ಬಾಟಲ್ ಓಪನ್ ಮಾಡ್ರಿ ಅಂತಂದ ಹೇಳಿದ್ರೆ ಟುಸ್ ಅಂತಂದ ಹೇಳಿ ಒಂದು ಸೌಂಡ್ ಬರುತ್ತಲ್ಲ, ಅವಾಗ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹೋಗುತ್ತೆ. ಅಂದ್ರೆ ಅವುಗಳನ್ನ ಸ್ಟೋರ್ ಮಾಡಕ್ ಏನನ್ನ ಬಳಸ್ತಾರ? ಕಾರ್ಬೋನಿಕ್ ಅಸಿಡ್ ಅನ್ನ ಬಳಸ್ತಾರ. ಅದಾದ ನಂತರ ನೆಕ್ಸ್ಟ್ H2SO4 ಇವುಗಳನ್ನ ಎಲ್ಲಿ ಬಳಸ್ತಾರ ಅಂತಂದ ಹೇಳಿದ್ರೆ ಬ್ಯಾಟರಿ ಒಳಗಡೆ, ಆಮೇಲೆ ರಸಗೊಬ್ಬರಗಳನ್ನ ತಯಾರು ಮಾಡೋಕೆ H2SO4 ಅನ್ನ ಬಳಸ್ತಾರ. ನೆಕ್ಸ್ಟ್ ನೈಟ್ರಿಕ್ ಆಮ್ಲ, ಇದನ್ನ ನಾವು ಸ್ಫೋಟಕಗಳು ಮತ್ತು ರಸಗೊಬ್ಬರಗಳಲ್ಲಿ ಬಳಸ್ತಾರ. ನೆಕ್ಸ್ಟ್ ಆಕ್ಸಾಲಿಕ್ ಎಲ್ಲಿ ಬರುತ್ತಂತಂದ ಹೇಳಿದ್ರೆ ಇದನ್ನ ನಾವು ಬ್ಲೀಚಿಂಗ್ ಪೌಡರ್, ಆಮೇಲೆ ತುಕ್ಕು ತೆಗೆದು ಹಾಕೋಕೆ, ಆಮೇಲೆ ಇವ್ ಎಲ್ಲೆಲ್ಲಿ ಕಂಡು ಬರ್ತಾವ ನೋಡ್ರಿ ಎಲ್ಲಾ ಏನಂತಂದ ಹೇಳಿದ್ರೆ ಸಾವಯವ ಪದಾರ್ಥಗಳು ಏನ್ ಕಂಡು ಬರ್ತಾವಲ್ಲ ಅದ್ರಲ್ಲಿ ಆಕ್ಸಾಲಿಕ್ ಅಸಿಡ್ ಕಂಡು ಬರುತ್ತೆ. ಸೊ ಅದಕ್ಕೋಸ್ಕರ ಆಕ್ಸಾಲಿಕ್ ಅಸಿಡ್ ಎಲ್ಲೆಲ್ಲಿ ಕಂಡು ಬರುತ್ತೆ? ಸಿಂಪಲ್ ಆಗಿ ಸರ್ ಟೊಮ್ಯಾಟೊ ಒಳಗಡೆ ಯಾವ ಅಸಿಡ್ ಕಂಡು ಬರುತ್ತಂದ್ರೆ ಆಕ್ಸಾಲಿಕ್ ಅಸಿಡ್ ಕಂಡು ಬರುತ್ತೆ. ಸರ್ ಪಾಲಕ್ ಪಲ್ಯ ಅಂತಂದ್ ಹೇಳ್ತೀವಲ್ಲ, ಪಾಲಕ್ ಪಲ್ಯ ಅದ್ರಲ್ಲಿ ಯಾವ್ದು ಕಂಡು ಬರುತ್ತೆ? ಅದ್ರಲ್ಲೂ ಕೂಡ ಆಕ್ಸಾಲಿಕ್ ಅಸಿಡ್ ಕಂಡು ಬರುತ್ತೆ. ಈ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ಳಿ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಆವರ್ತನವನ್ನ ಫ್ರೀಕ್ವೆನ್ಸಿಯನ್ನ ಡ್ಯಾಶ್ ನಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಮತ್ತು ಇದು ಪ್ರತಿ ಸೆಕೆಂಡಿಗೆ ಘಟನೆಯು ಎಷ್ಟು ಪುನರಾವರ್ತನೆಗೊಳ್ಳುತ್ತ ಅಂತಂದೇಳಿ ಸೂಚಿಸುತ್ತೆ ಅಂತಂದೇಳಿ. ಎಸ್ ಕರೆಕ್ಟ್. ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಹರ್ಡ್ಜ್ ಅಂತಂದೇಳಿ ಕರಿತೀವಿ. ಏನಂತ ಕರಿತೀವಿ? ಹರ್ಡ್ಜ್ ಅಂತಂದ್ ಕರಿತೀವಿ. ಓಮ್ ಅನ್ನ ನಾವು ಯಾವ್ದ್ರಲ್ಲಿ ಹೇಳ್ತೀವಿ? ಈಗ ನಾವು ಆಲ್ರೆಡಿ ಹೇಳಿದ್ವಲ್ಲ, ರೆಸಿಸ್ಟೆನ್ಸ್ ಅಥವಾ ವಿರೋಧ ಅಂತಂದ್ ಹೇಳಿದ್ವಲ್ಲ. ಸೊ ಅದನ್ನ ಅಳತೆ ಮಾಡೋಕೆ ಓಮ್ ಅನ್ನ ಬಳಸ್ತೀವಿ. ಡೆಸಿಬಲ್ ಅಂತಂದ್ ಹೇಳಿದ್ರೆ ಶಬ್ದದ ತೀವ್ರತೆಯನ್ನ, ಶಬ್ದ ಎಷ್ಟು ಜೋರಾಗೈತೆ ಶಬ್ದದ ತೀವ್ರತೆಯನ್ನ ನಾವು ಡೆಸಿಬಲ್ ಅಳತೆ ಮಾಡ್ತೀವಿ. ನೆಕ್ಸ್ಟ್ ಅಂಪಿಯರ್ ಅಂತಂದ್ ಹೇಳಿದ್ರೆ ನಾವು ವಿದ್ಯುತ್ ಪ್ರವಾಹವನ್ನ ಯಾವ್ದ್ರಲ್ಲಿ ಅಳತೆ ಮಾಡ್ತೀವಿ? ಆಂಪಿಯರ್ ಒಳಗಡೆ ಅಳತೆ ಮಾಡ್ತೀವಿ. ಇಲ್ಲಿ ನೋಡ್ರಿ, ಇದು ಹೆಚ್ಚಿನ ಆವರ್ತವನ್ನ ಹೊಂದಿರುತ್ತೆ. ಅಂದ್ರೆ 1 ಸೆಕೆಂಡ್ ಒಳಗಡೆ ಅಷ್ಟು ಜೋರಾಗಿ ಏನಂತಂದ್ ಹೇಳಿದ್ರೆ ಕಂಪನ ಉಂಟಾಗಿರುತ್ತ, ಮೇಲೆ ಕೆಳಗೆ ಅಂತಂದ್ ಹೇಳಿ. ಇದೇನಂತಂದ್ ಹೇಳಿದ್ರೆ ಕಡಿಮೆ ಆವರ್ತನ. ಸೊ ಸೈಕಲ್ ಏನಂತಂದ್ ಹೇಳಿದ್ರೆ ಕಮ್ಮಿ ಐತಿ ಅಂತಂದ್ ಹೇಳ್ದಂಗ. ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ.